ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ, ಪ್ರಿನ್ಸಿಪಲ್. ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರಿದ್ದಾರೆ ಹೇಳ್ಬೋದಾ ಸರ್? ಬೇಡ ಅಲ್ಲ, ಅದು ಕತೆ ಎಲ್ಲ ರಿವೀಲ್ ಆಗ್ಬಿಡತ್ತೆ. ಬೇಡ ಬೇಡ, ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ನೀವು ಇದ್ದೀರಾ ಅನ್ಸುತ್ತೆ, ಗೊತ್ತಿಲ್ಲ. ವಿಜಯ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ. ಸೊ ಇಲ್ಲಿ ನಾನು ಪ್ರಿನ್ಸಿಪಲ್ ನಾರ್ಮಲ್ ಅಲ್ಲ, ಈಗ ನಾರ್ಮಲ್ ಇದ್ದೀನಿ, ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ, ಜೀವನ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ. ಪ್ರತಿ ವಿಚಾರನ ಮನೇಲಿ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಬೇಡ ಸರ್, ಬೇಡ. ಈ ತರದ್ದು ಒಂದು ಕ್ಯಾರೆಕ್ಟರ್ ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ. ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದಾರೆ ಅಂದ್ರೆ, ಯಾವನ್ ಗುರು ಅವನು ಸಿನಿಮಾ ಮಾಡ್ತಿದಾರ ಅನ್ನೋ ತರ ಆಗ್ಬಿಟ್ಟಿದೆ. ಅಂದ್ರೆ ಆ ನಿಟ್ಟಿನಲ್ಲಿ ನಮ್ಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವರಿಗೆ, ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ವಿಶೇಷವಾದ ಚಿತ್ರರಂಗಕ್ಕೆ, ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಇವರನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು. ಇದಂತೂ ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ. ನಿಮಗೆ ಧನ್ಯವಾದ ಸರ್, ನಮ್ಮನ್ನು ಹಾಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೇನೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು. ಸಿನಿಮಾವನ್ನ ಫ್ಯಾಮಿಲಿ ಸಮೇತ, ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು, ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ, ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅಜಯ್ ರಾವ್ ಸರ್ ಇವತ್ತು ವಿನ್ನಿಂಗ್ ಫಾರ್ಮುಲಾ, ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧಕಾಂಡದ ಮೂಲಕ. ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ. ಅವರ ಅಪ್ರೋಚ್ ಇದೆಯಲ್ಲ, ಇದು ಪ್ರತಿಯೊಬ್ಬ ನಾಯಕ ನಟನಿಗೂ ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ. ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್, ಆ ಮೂವು, ಆ ನಡೆ ಬೇಕಾಗತ್ತೆ. ಸೊ ಹಾಗಾಗಿ ನೀವು ನಡೆದಂತ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಷ್ಟು ಧೈರ್ಯ ಕೊಟ್ಟಿದೆ. ಕನ್ನಡ ಚಿತ್ರರಂಗ ಸೋಲಲ್ಲ, ಗೆಲ್ತಾ ಇದೆ, ನಾವು ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ 100% ಗೆಲ್ಲತ್ತೆ. ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್. ಇದರಲ್ಲಿ ನಾನು ಕೆಮಿಸ್ಟ್ರಿ ಇವ್ರದಕ್ಕೆ ಕೌಂಟರ್ ಡೈಲಾಗ್, ಕೆಮಿಸ್ಟ್ರಿ ಅನ್ಕೊಂಡು ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರು. ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನು ಅಂದ್ರೆ, ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳು ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರ್ತಿದ್ರು. ಅದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು, ಬಟ್ ತುಂಬಾ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ. ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನ್ಪಿಟ್ಕೊಂಡು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ PUC ನಲ್ಲಿ ಹೋಗಿತ್ತು ನಂದು ಕೆಮಿಸ್ಟ್ರಿ. ಸೊ ಹಾಗಾಗಿ ನನಗೆ ಕಷ್ಟ ಆಯಿತು, ಬಟ್ ತುಂಬಾನೇ ಸೊಗಸಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ರು. ಮಂಜು ಸ್ವರಾಜ್ ಸರ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಪ್ರೊಡ್ಯೂಸರು ಅಷ್ಟೇ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್. ತುಂಬ ಖುಷಿ ಆಯಿತು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು. ಸರ್ ಅಜಯ್ ರಾವ್ ಸರ್ ಜೊತೆ ನಮ್ದಿದು 3ನೇ ಫಿಲ್ಮು. ಯಾವ ಫಿಲ್ಮಲ್ಲಿ, ಆ 3 ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ, ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಆಗಿರೋದಂದರೆ ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ, ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂದರೆ, ಅದು ಗೊತ್ತಿಲ್ಲದೇನೆ ಡೆವಲಪ್ ಆಗ್ಬಿಡುತ್ತೆ. ತುಂಬ ಅವರ ಸಹಜ ಅಭಿನಯನೇನೋ ನಮ್ಮನ್ನ ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ. ಭಾಳ ಖುಷಿ ಆಗುತ್ತೆ ಸರ್. ಆಮೇಲೆ ಮಾಡಿರೋ ಕೃಷ್ಣಲೀಲಾ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು. ಸೊ ಸರಳ ಸುಬ್ರಾವು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ. ಹೆಂಗೆ ಅಂತಂದರೆ, ಎಷ್ಟು ಸಹಜವಾಗಿ ಅಂದರೆ, ಒಂದು ಶಾರ್ಟಲ್ಲಿ ಇದು ಹೇಳ್ಬಿಡ್ತೀನಿ ಸಪೋರಲ್ಲ, ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ರು, ನಾನು ದೂರದಿಂದ ನೋಡ್ತಾ ಇದ್ದೆ.
ಚೆಂಡೂರು ಬರ್ತಾರೆ, ನೀವು ಗನ್ ಪೌಡ್ರು ಕಡಲೆ ಹಿಟ್ಟು ಬಾಯಲ್ಲಿ ಹಾಕ್ಕೊಂಡಿರ್ತೀರಾ, ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ ಅಂತ. ನನಗೆ ಇದೇನೋ ಚೀಟ್ ಮಾಡ್ತಾ ಬಿಡು, ಏನಕ್ಕೆ ಮಕ್ಕಳನ್ನ ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು. ಸೊ ಏನೋ ಚೀಟ್ ಮಾಡಿ ಸಜೆಷನಲ್ಲಿ ಏನೋ ತೆಗಿತಾರೆ ಅಂತ ಕಾಂಬಿನೇಷನ್ ಶಾರ್ಟಲ್ಲೇ ಅವಳಿಗೆ ಉಗಿಯಲ್ಲ ಅನ್ಕೊಂಡೆ, ನಮಸ್ಕಾರ ಅಂದ್ಲು. ಅಷ್ಟು ಗನ್ ಪೌಡರ್ ಬಂದು ನನ್ನ ಮುಖದ ಮೇಲೆ ಬಿದ್ದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಸೀನು, ತುಂಬ ನಗ್ತೀರಾ. ಥ್ಯಾಂಕ್ ಯು ಉಗಿದಿದ್ದಕ್ಕೆ. ಇನ್ನೂ ಒಳ್ಳೊಳ್ಳೆ ಈ ಫಿಲ್ಮಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಯಾವ ಫಿಲ್ಮಲ್ಲೂ ಹಾಕಿಲ್ಲ ಸರ್. ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸ್. ಅಂದರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದೇ ಆದ ಒಂದು ಎಮೋಷನ್ ಇದೆ. ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ. ಭಾಳ ಖುಷಿಯಾಗಿದೆ ಈ ಸಿನಿಮಾದಲ್ಲಿ ಮಾಡಿದ್ದಕ್ಕೆ. ಸರ್, ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಅಜಯ್ ಸರ್, ಆಲ್ ದಿ ಬೆಸ್ಟ್.